ಒಂದು ಸಮುವೇಲನ ಪುಸ್ತಕ 17ാം അധ്യായം 17ನೇ ಅಧ್ಯಾಯ അതിന്റെ 10 മുതൽ ചില ഭാഗങ്ങൾ വായിച്ചോട്ടെ. ಅದರ 10ರಿಂದ ಕೆಳಗಿನ ವಾಕ್ಯಗಳನ್ನು ಓದಿಕೊಳ್ಳೋಣ. ಇವತ್ತು ಇಸ್ರಾಯೇಲ್ ಸೈನ್ಯದವರನ್ನು ಹೀಯಾಳಿಸುತ್ತೇನೆ, ನನ್ನೊಡನೆ ಕಾಳಗಕ್ಕೆ ನಿಮ್ಮಲ್ಲಿಂದ ಒಬ್ಬ ಮನುಷ್ಯನನ್ನು ಕಳುಹಿಸಿರಿ, ನೋಡೋಣ ಎಂದು ಕೊಚ್ಚಿಕೊಂಡನು. ಸೌಲನು ಎಲ್ಲಾ ಇಸ್ರಾಯೇಲರು ಆ ಫಿಲಿಷ್ಟಿಯನ ಮಾತುಗಳನ್ನು ಕೇಳಿ ಬಹಳವಾಗಿ ಭಯಪಟ್ಟರು. ಇದಾಗಿದೆ ನಾವು ಹೇಳಿದ್ದು, ನಾವೊಂದು ಸೈನ್ಯವಾಗಿದ್ದೇವೆ. ಈಗ ಯುದ್ಧಕ್ಕಾಗಿ ಸೌಲನು ಮತ್ತೆ ಅವನ ಗುಂಪಿನವರು ಬಂದು ನಿಂತಿದ್ದಾರೆ. ಸೈತಾನನು ನಮಗೆ ವಿರುದ್ಧವಾಗಿ ತನ್ನ ಯುದ್ಧವನ್ನ ಮಾಡುವಾಗ ಅವನಿಗೆ ನಮ್ಮೊಡನೆ ಜಯ ಹೊಂದಲಿಕ್ಕೆ ಆಗಲ್ಲ. ಆದ್ರೆ ಇಲ್ಲಿ ಇಸ್ರಾಯೇಲ್ ಜನರು ಏನ್ ಮಾಡಿದ್ರು? ಭಯಪಟ್ಟು ಹಿಂಜರಿತಾ ಇದ್ದಾರೆ. ಜೀವಿತದಲ್ಲಿ ಯಾರಾದ್ರೂ ಭಯಪಟ್ಟು ಹಿಂಜರಿತಾ ಇರೋದಾದ್ರೆ ಅದರ ಅರ್ಥ ಬೇರೆ ಏನು ಅಲ್ಲ, ನಿಮ್ಮ ಜೀವಿತಕ್ಕೆ ಏನೋ ಯುದ್ಧ ನಡೀತಾ ಇದೆ. ಜೀವಿತದಲ್ಲೆಲ್ಲೋ ನಿಮಗೆ ಭಯ ಭಯ ಅಲ್ಲಿ ಜಯ ಹೊಂದಲಿಕ್ಕೆ ಆಗದೆ ಅನೇಕ ಸ್ಥಾನಗಳು ಎಷ್ಟು ಪ್ರಯತ್ನ ಮಾಡುದು, ಕೆಲವೊಂದು ವಿಷಯಗಳಲ್ಲಿ ಸೋತು ಹೋಗುವ ಅನುಭವ. ತೀರ್ಮಾನ ತಗೊಳ್ತಾರೆ, ಅದರ ತೀರ್ಮಾನದಲ್ಲಿ ನಿಲ್ಲಿಕ್ಕಾಗಲ್ಲ. ಆಗಿರುವುದಾದ್ರೆ ನಿಮ್ಮ ಆತ್ಮ ಮಂಡಲದೊಂದಿಗೆ ಸೈತಾನನೆಲ್ಲ ಯುದ್ಧ ಮಾಡ್ತಿದ್ದಾನೆ. ಇಲ್ಲಿ ಇಸ್ರಾಯೇಲ್ ಜನಗಳಿಗೆ ವಿರುದ್ಧವಾಗಿ ಫಿಲಿಸ್ಟೀನ್ ಮತ್ತು ಗೋಲಿಯಾತನು ಬಂದು ಯುದ್ಧ ಮಾಡ್ತಿದ್ದಾರೆ. ಜನಗಳು ಭಯಪಟ್ಟು ಹಿಂಜರಿತಾ ಇದ್ದಾರೆ. എന്നാൽ നിങ്ങൾ താഴോട്ട് വായിക്കുമ്പോൾ ಆದ್ರೆ ನೀವು ಕೆಳಗಡೆ ಓದುವಾಗ പിന്നെ കാണാൻ കഴിയും. വായിച്ചാട്ടെ. ಪುನಃ ನೋಡಬಹುದು. ಸೌಲನು ಎಲ್ಲಾ ಇಸ್ರಾಯೇಲರು ಆ ಫಿಲಿಷ್ಟಿಯನ ಮಾತುಗಳನ್ನು ಕೇಳಿ 12ನೇ ವಾಕ್ಯದಲ್ಲಿ ಯೆಹೂದದ ಬೆತ್ಲೆಹೆಮ್ ಊರಿನ ಎಫ್ರಾತ್ಯನಾದ ಇಷಾಯನೆಂಬುವನು ಸೌಲನ ಕಾಲದಲ್ಲಿ ಬಹು ವೃದ್ಧನಾಗಿದ್ದನು. ಇವನ 8 ಮಂದಿ ಮಕ್ಕಳಲ್ಲಿ ದಾವೀದನೆಂಬವನು ಒಬ್ಬನು. ಇವನ 3 ಮಂದಿ ಹಿರಿ ಮಕ್ಕಳು ಸೌಲನ ಜೊತೆಯಲ್ಲಿ ಯುದ್ಧಕ್ಕೆ ಹೋಗಿದ್ದರು. ಅವರಲ್ಲಿ ಚೊಚ್ಚಲ ಮಗನ ಹೆಸರು ಎಲಿಯ, ಮರಚಲ ಮಗನ ಹೆಸರು ಅಭಿನಾದಾಬ್, ಮೂರನೆಯವನ ಹೆಸರು ಶಮ್ನ. ದಾವೀದನೇ ಎಲ್ಲರಿಗಿಂತಲೂ ಕಿರಿಯವನು. 3 ಮಂದಿ ಹಿರಿ ಮಕ್ಕಳು ಸೌಲನ ಜೊತೆಯಲ್ಲಿ ಯುದ್ಧಕ್ಕೆ ಹೋದುದರಿಂದ ದಾವೀದನು ಸೌಲನನ್ನು ಬಿಟ್ಟು ತನ್ನ ತಂದೆಯ ಕುರಿಗಳನ್ನು ಮೇಯಿಸುವುದಕ್ಕೋಸ್ಕರ ಬೆತ್ಲೆಹೇಮಿಗೆ ಹೋದನು. ನಾವು ಮುಂದಿನ ವಾಕ್ಯವನ್ನು ನಂತರ ಓದೋಣ. ಇಷಯನು ಎಂಬುದಾದ ಒಬ್ಬ ಯಹೂದನಾದ ಮನುಷ್ಯ ಮಕ್ಕಳಲ್ಲಿ ಒಬ್ಬ ಮಗ ದಾವೀದ. ಅವನ 8 ಮಕ್ಕಳಲ್ಲಿ ಒಬ್ಬನಾಗಿದ್ದಾನೆ ದಾವೀದ. ಮಕ್ಕಳು ಆ ಮನೆಗೆ ಏನಂತ ಪರಿಚಯ ಮಾಡ್ತಿರೋದು ಇಷಯನ ಮಕ್ಕಳೆಂಬುದು. ಇಷಯನು ಅಂತಲ್ಲ, ಯಹೂದದವನಾದ ಇಷಯನೆಂಬವನು. ಆ ರೀತಿಯಲ್ಲಿ ಬಂದಿರೋ ಕಾರಣ ಏನು? ಅವನ ಬೈ ಯಹೂದನು ಎಲ್ಲೂ ಸೋಲಲ್ಲ. ಯುದ್ಧ ಅವರಿಗೆ ಬರುತ್ತೆ, ಆದ್ರೆ ಅವರು ಸೋಲಲ್ಲ. ದೇವರು ಆ ರೀತಿಯಲ್ಲಿ ಅವರು ಕೊಟ್ಟಿದ್ದಾರೆ. ಯಹೂದ ಎಂಬ ಮಾತಿನ ಅರ್ಥ ಸ್ತುತಿ ಎಂಬುದಾಗಿ. ಸ್ತುತಿಸುವವರು ಸೋಲುವುದಿಲ್ಲ. ದೇವರನ್ನ ಯಾವಾಗ್ಲೂ ಸ್ತುತಿಸ್ತಾ ಇರುವಂತವರು. ಅವರು ಸೆರೆಮನೆಯನ್ನು ಸ್ತುತಿ ಮಾಡಿದ್ರು, ಅಲ್ಲೂ ಅವ್ರು ಸೋಲಲ್ಲ. ಸೆರೆಮನೆಯನ್ನು ಹೊಡೆದವರು ಹೊರಗಡೆ ಬರ್ತಾರೆ. ಎರಿಕೋ ಕೋಟೆ ಹತ್ರ ಹೋಗಿ ಸ್ತುತಿಸಿದ್ರೆ ಆ ಕೋಟೆಯು ಕೆಡವಲ್ಪಡುತ್ತದೆ. ಅಷ್ಟು ಶಕ್ತಿ ಇದೆ ಸ್ತುತಿಗೆ. ಆ ಹೆಸರು ಸಿಕ್ಕಿದ್ದು ಯಹೂದಕ್ಕೆ. ಆ ಕುಲದಿಂದಾಗಿದೆ ಯೇಸು ಹುಟ್ಟಿ ಬಂದದ್ದು. ಹಾಗಾದ್ರೆ ಆ ಯೇಸುವನ್ನ ಹೇಗೆ ಸ್ತುತಿಸಬೇಕು? ಆದ್ರೆ ಸರಿಯಾಗಿ ಸ್ತುತಿಸುವ ಒಬ್ಬನ ಮಾತ್ರ ಇರೋದು ಈ ಕುಟುಂಬದಲ್ಲಿ. ಆ ದಾವೀದನಾಗಿದ್ದಾನೆ. ಬಿಟ್ಟು ಸರಿಯಾಗಿ ಸ್ತುತಿ ಮಾಡೋವನ್ನ ಕಾಡು ಕಳಿಸಿದ್ರು, ಸರಿಯಾಗಿ ಸ್ತುತಿ ಮಾಡುವವರನ್ನ ಯುದ್ಧಕ್ಕೆ ಬಿಟ್ಟರು. ಯುದ್ಧದಲ್ಲಿ ತೋಕುದು. ಅದಕ್ಕೆ ಆಗಿದೆ ಯುದ್ಧದಲ್ಲಿ ಸೋಲೋದು. വെളിപ്പാട് നഷ്ടമാകുന്നു. ಇಲ್ಲೇ ಆಗಿದೆ ಜನಗಳಿಗೆ ಪ್ರಕಟಣೆ ನಷ್ಟವಾಗ್ತಿರುವುದು. അവിടെ ദാവീദിനെ ಬಿಟ್ಟಿರಲಿಲ್ಲ. ಆದ್ರೆ ಸ್ತುತಿ ಮಾಡುವ ದಾವೀದನನ್ನ ಯುದ್ಧಕ್ಕೆ ಬಿಟ್ಟಿದ್ದಾರೆ. ಮುಂದಿನ ಭಾಗ. ಆ ಫಿಲಿಷ್ಟಿಯನು 40 ದಿವಸ. ಎത്ര ದಿವಸ? 40 ದಿವಸ. ಎಷ್ಟು ದಿನ? 40 ದಿವಸ. ಒತ್ತಾರೆಯಲ್ಲಿಯೂ ಸಾಯಂಕಾಲದಲ್ಲಿಯೂ ಬಂದು ಅದೇ ಪ್ರಕಾರ ಕೂಗುತ್ತಾ ನಿಲ್ಲುತ್ತಿದ್ದನು.
ആമേൻ. ഫെലിസ്ത്യൻ വന്ന് വെല്ലുവിളിക്കുക. ಫಿಲಿಸ್ಟಿನ್ ಬಂದು ಸವಾಲನ್ನು ಒಡ್ಡುತ್ತಿದ್ದ. 40 ദിവസമായി ഇസ്രായേൽ ജനത്തെ പേടിപ്പിച്ച് 40 ದಿನಗಳಿಂದ ಇಸ್ರಾಯೇಲ್ ಜನಗಳನ್ನ ಭಯಪಡಿಸಿ ಕಷ್ಟಪಡಿಸಿ ഇവിടെ ദൈവമില്ലേ? ಇಲ್ಲಿರುವ ದೇವರ ಮಕ್ಕಳೇ, നിങ്ങളുടെ ജീവിതത്തിൽ എത്ര ദിവസങ്ങളായി എത്ര വർഷങ്ങളായി ചിലതിനെ നിങ്ങൾ ಭಯಪಡುന്നു. ನಿಮ್ಮ ಜೀವಿತದಲ್ಲಿ ಎಷ್ಟು ದಿನಗಳಿಂದ ಎಷ್ಟು ತಿಂಗಳುಗಳಿಂದ ಎಷ್ಟು ವರ್ಷಗಳಿಂದ ಕೆಲವೊಂದು ವಿಷಯಗಳಿಗೆ ನೀವು ಭಯಪಡುತ್ತಿದ್ದೀರಿ. ജയിക്കാൻ കഴിയാത്ത ചില മേഖലകൾ, ಜಯ ಹೊಂದಲಿಕ್ಕೆ ಆಗದೇ ಇರುವ ಕೆಲವು ಮಂಡಲಗಳು ഇന്ന് പകലനെ തിരിച്ചറിയണം. ಈ ಹಗಲು ವೇಳೆಯಲ್ಲಿ ನೀವು ಅದನ್ನು ತಿಳ್ಕೊಳ್ಬೇಕು. അതിന്റെ മേലൊരു വിടുതൽ ഉറപ്പ്. ಅದರ ಮೇಲೊಂದು ಬಿಡುಗಡೆ ನಿಶ್ಚಯ. 40 നാളോളം 40 ದಿವಸಗಳ ತನಕ ഇസ്രായേൽ ജനത്തെ വെല്ലുവിളിക്കുക. ಇಸ್ರಾಯೇಲ್ ಜನಗಳಿಗೆ ಸವಾಲನ್ನು ಒಡ್ಡಿದಂತ ವರ್ಷಗಳಿಂದ ಪ್ರಾರ್ಥನೆ ಮಾಡುವ ದೇವರ ಮಕ್ಕಳನ್ನು വെല്ലുവിളിക്കുന്ന ಸವಾಲನ್ನು ಒಡ್ಡುತ್ತಿರುವ പല വിഷയങ്ങളിട്ട് വെല്ലുവിളിക്കുന്നു. ಅನೇಕ ಸಮಸ್ಯೆಗಳನ್ನ ತಂದಾಕಿ ಸವಾಲನ್ನು ಒಡ್ಡುತ್ತಿರುವ പ്രശ്നങ്ങളിട്ട് വെല്ലുവിളിക്കുന്നു. ಅನೇಕ ಸಮಸ್ಯೆಗಳನ್ನ ತಂದಾಕಿ ಸವಾಲೊಡ್ಡುವ അങ്ങനെ ഒരു വെല്ലുവിളി ഇവിടെ ഉണ്ടായി. ಆ ರೀತಿಯಾದ ಒಂದು ಸವಾಲು ಇವರ ಮುಂಭಾಗದಲ್ಲೂ ಇದೆ. എന്നാൽ സ്തുതിക്കുന്ന ഒരുവൻ, ಆದ್ರೆ ಸ್ತುತಿ ಮಾಡುವ ಒಬ್ಬನು, ആരാധനയുള്ള ഒരുവൻ, ಆರಾಧನೆ ಮಾಡುವ ಒಬ್ಬನು, ദൈവത്തിന്റെ ഹൃദയ സ്വഭാവമുള്ള ഒരുവൻ, ದೇವರ ಹೃದಯಕ್ಕೆ ಒಪ್ಪುವಂತ ಒಬ್ಬನು, അവനാണ് ദാവീദ്. ಅವನ ಹೆಸರೇ ದಾವೀದನು. ഹല്ലേലൂയ. ಹಲ್ಲೆಲೂಯ. 8-7 പേർക്ക് നടക്കാത്ത കാര്യം, ಇನ್ನುಳಿದಂತ 7 ಜನಗಳಿಂದ ನಡೆಯದೇ ಇರುವ ಕಾರ್ಯ, ശൗലിന് നടക്കാത്ത കാര്യം, ಸೌಲನಿಂದಲೂ ನಡೆಯದೇ ಇರುವ ಕಾರ್ಯ, പടയാളികൾക്ക് നടക്കാത്ത കാര്യം, ಅಲ್ಲಿರುವ ಸೈನಿಕರುಗಳಿಂದ ನಡೆಯದೇ ಇರುವ ಕಾರ್ಯ, ഒറ്റ ദാവീദിന്, ಒಬ್ಬನೇ ಒಬ್ಬ ದಾವೀದನ ಮೂಲಕ, ഒറ്റ അഭിഷേകം, ಒಬ್ಬನೇ ಒಬ್ಬ ಅಭಿಷಿಕ್ತನ ಮೂಲಕ, അതിലൊന്നായിരിക്കണം നമ്മൾ. ಅದರಲ್ಲಿ ಒಬ್ಬರಾಗಿರ್ಬೇಕು ನಾವು ನೀವು, അതിലൊന്നായിരിക്കണം നമ്മൾ. ಅದರಲ್ಲಿ ಒಬ್ಬರಾಗಿರ್ಬೇಕು ನಾವು. ഹല്ലേലൂയ. ಆಮೆನ್. 40 ദിവസം ഞാൻ വെല്ലുവിളിക്കണം. 40 ದಿನ ಆಯ್ತು ಇವರು ವಾದ ಮಾಡ್ಲಿಕ್ಕೆ ಆರಂಭಿಸಿ. കുറേ നാളായി ഞാൻ ഈ വെല്ലുവിളി കേൾക്കുന്നു. ಅನೇಕ ದಿನ ಆಯ್ತು ಈ ಹೀಯಾಳಿಸುವಿಕೆಯನ್ನು ಕೇಳಿ കുറേ നാളായി എന്റെ വീട്ടിലെ വെല്ലുവിളി. ಅನೇಕ ದಿನಗಳಾಯ್ತು ನನ್ನ ಮನೆಯಲ್ಲಿ ಕೆಲವು ಸವಾಲುಗಳು. 40 ನಾಳಾಗಿದೆ പറഞ്ഞു. 40 ದಿವಸವಾಯ್ತು ಎಂಬುದಾಗಿ ಹೇಳುವ ಪ್ರಕಾರವೇ, ಆದ್ರೆ ಇನ್ನು ಅದು ನಿಮ್ಮ ಕುಟುಂಬಗಳಲ್ಲಿ ಮುಂದುವರಿಯಲಿಕ್ಕೆ ನೀವು ಬಿಟ್ಟುಕೊಡಬಾರದು. ಆಮೆನ್. അതിനായി അഭിഷേകമുള്ള വരികയാണ്. ಹಲ್ಲೆಲೂಯ. ಅದಕ್ಕಾಗಿ ಅಭಿಷೇಕ ಉಳ್ಳವನಿಗೂ ಬರ್ತಿದ್ದಾನೆ. ಅವನ ಅರ್ಥ ಹೇಳ್ತೇನೆ. പ്രാർത്ഥനയിലൂടെ അഭിഷേകത്തെ നമ്മളെ പുറത്തു ಪ್ರಾರ್ಥನೆಯೊಂದಿಗೆ ಅಭಿಷೇಕದಿಂದ ನಾವು ಬರುವಂತದ್ದಾಗಿದೆ. ഹല്ലേലൂയ. ಆಮೆನ್. അടുത്ത താഴോട്ട് വായിച്ചു. ಮುಂದುವರೆದು ಹೋಗೋಣ. ഹല്ലേലൂയ. ಒಂದು ದಿವಸ ಇಷಾಯನು ತನ್ನ ಮಗನಾದ ದಾವೀದನಿಗೆ, ಇಗೋ ಇಲ್ಲಿ 30 ಸೇರು ಉರಿಗಾಳು 10 ರೊಟ್ಟಿಗಳು ಇರುತ್ತವೆ, ಇವುಗಳನ್ನು ತೆಗೆದುಕೊಂಡು ಶೀಘ್ರವಾಗಿ ಪಾಳೆಯಕ್ಕೆ ಹೋಗಿ ನಿನ್ನ ಅಣ್ಣಂದಿರಿಗೆ ಕೊಡು. പ്രൈസ് ദി ലോർഡ്. ഹല്ലേലൂയ. ആ അഭിഷക്തനെ പെട്ടെന്ന് ആർക്കും ആദ്യം അറിയാൻ പറ്റത്തില്ല. ಅಭಿಷಿಕ್ತನ ಯಾರೆಂಬುದಾಗಿ ಮೊದಲನೇ ಸಲನೇ ಯಾರಿಗೂ ಪ್ರಾರಂಭದಲ್ಲಿ ಯಾರಿಗೂ ಗೊತ್ತಾಗಲ್ಲ. അറിയണമെങ്കിൽ അവർ പുറത്തു വരണം. ಗೊತ್ತಾಗ್ಬೇಕು ಅಂದ್ರೆ ಅಭಿಷಿಕ್ತನ ಹೊರಗಡೆ ಬರ್ಬೇಕು. ഹല്ലേലൂയ. ചിലർ പുറത്തു വരാൻ പോവുകയാണ്. ಕೆಲವರು ಹೊರಗಡೆ ಬರ್ಲಿಕ್ಕೆ ಹೋಗ್ತಿದ್ದಾರೆ. എന്തിനേറെ പറയുന്നു, അപ്പന് പോലും അറിയത്തില്ല. ಹೆಚ್ಚಾಗಿ ಏನ್ ಹೇಳೋದು, ತಂದೆಗೂ ಗೊತ್ತಿಲ್ಲ ಯಾರ ಅಭಿಷಿಕ್ತನು ಅಂತ. അതല്ല മൂത്തവരെ ഇങ്ങോട്ട് വിട്ടത്. ಅದಕ್ಕೆ ಅಲ್ವಾ ಹಿರಿಯರನ್ನ ಯುದ್ಧ ಕಳಿಸಿರೋದು. ഹല്ലേലൂയ. പക്ഷെ അവൻ നല്ല കാര്യം ചെയ്യുന്നുണ്ട്. ಆದ್ರೆ ಅವನು ಒಳ್ಳೆ ಕೆಲಸ ಮಾಡ್ತಿದ್ದಾನೆ. ചേട്ടന്മാരെ അന്വേഷിക്കാൻ പറയുന്നുണ്ട്. ಅಣ್ಣಂದಿರ ಶುಭ ಸಮಾಚಾರ ಹುಡುಕೊಂಡು ಬಾ ಅಂತಾನು ಕಳಿಸ್ತಿದ್ದಾನೆ. ശുശ്രൂഷ നല്ല കാര്യം ബുദ്ധിക്ക് ചെയ്യുന്ന പിശാചി വിട്ടുമാറത്തില്ല. ಹಲ್ಲೆಲೂಯ. ಒಳ್ಳೆ ಕಾರ್ಯವನ್ನ ಬುದ್ಧಿಯಿಂದ ಮಾಡಿದ್ರೆ ಸೈತಾನ್ ಬಿಟ್ಟು ಹೋಗಲ್ಲ. അല്ലല്ല, അഭിഷേകത്തിലാണ്. ಅಭಿಷೇಕದಲ್ಲಾಗಿದೆ ಸೈತಾನ್ ಬಿಟ್ಟು ಹೋಗೋದು. ಅಭಿಷೇಕ ಉಳ್ಳವನ ಮುಂಭಾಗದಲ್ಲಿ ಮಾತ್ರವೇ ಸೈತಾನ್ ಬಿಟ್ಟು ಹೋಗೋದು. ಅಭಿಷೇಕ ಉಳ್ಳವನನ್ನ ಹಿಂದ್ಗಡೆ ನಿಲ್ಸ್ರಿ. ಸೌಲನ್ ಏನ್ ಮಾಡ್ತಿದ್ದಾನೆ, ಅಭಿಷೇಕ ಇಲ್ಲದೆ ಇರೋರ ಮುಂದೆ ನಿಲ್ಸಿ ಅಭಿಷೇಕ ಉಳ್ಳವನನ್ನ ಕಾಡು ಕಳಿಸಿದ್ದಾರೆ. ಇದಾಗಿದೆ ಗತಿ. അല്ല, ഇതാണ് സംഭവിച്ചത്. ഇതാಗಿದೆ സംഭവിಸಿದ್ದು. കാരണം ഇതാ, ಸೋಲಿಗೆ ಕಾರಣ ಇದಾಗಿದೆ. ഹല്ലേലൂയ. ಆಮೆನ್. അഭിഷേകമുള്ളവനെ മൈക്ക് കൊടുക്കുക. ಅಭಿಷೇಕ ಉಳ್ಳವನಿಗೆ ಮೈಕ್ ಕೊಡ್ರಿ. അഭിഷേകമുള്ളവനെ മെസ്സേജ് കൊടുക്കുക. ಅಭಿಷೇಕ ಉಳ್ಳವನಿಗೆ ಸಂದೇಶಕ್ಕೆ ಕೊಡ್ರಿ. അഭിഷേകമുള്ളവൻ ಟಿವಿ ಪ್ರಸಂಗಿക്കണം. ಅಭಿಷೇಕ ಉಳ್ಳವನು ಟಿವಿಯಲ್ಲಿ ಪ್ರಸಂಗ ಮಾಡಲಿ ಸಾಕು. ರೋಗಿಗಳು ಸೌಖ್ಯವಾಗ್ತಾರೆ. ಆಗ ರೋಗಿಗಳು ಸೌಖ್ಯವಾಗ್ತಾರೆ. ಸೈತಾನನ ಬಂಧನಗಳು ಬಿಚ್ಚಲ್ಪಡುತ್ತವೆ. ದೇವರ ರಾಜ್ಯ ಸಾರಲ್ಪಡುತ್ತದೆ. ಅಭಿಷೇಕ ಇಲ್ಲದವರೆಲ್ಲ ಅಲ್ಲಿ ಕೈ ಹೊತ್ತು. ಅಭಿಷೇಕ ಇಲ್ಲದೆ ಇರೋರೆಲ್ಲ ಟಿವಿ ಪ್ರೋಗ್ರಾಮ್ ಅಲ್ಲಿ ಬರಬೇಕಾಗಿರೋದು. യേശുവിൻ നാമത്തിൽ. ഹല്ലേലൂയ. ഇവിടെ ഇശായിയുടെ മക്കളെ, ഇനി ഇശായിയുടെ മക്കളെന്താ, ശൗലനടക്കം സൗലന് സമയത്തുമായി തെരഞ്ഞെടുത്ത് നിർത്തിയിരിക്കുക. ಆರಿಸಿಕೊಂಡು ನಿಲ್ಸಿದ್ದಾರೆ. ഗോലിയാത്തനെ യുദ്ധം ചെയ്യാൻ, ಗೋಲಿಯಾತನ ಜೊತೆ ಯುದ್ಧ ಮಾಡ್ಲಿಕ್ಕೆ ജയിക്കാൻ പറ്റുന്നില്ല. ಇವ್ರಿಗೆ ಜಯ ಹೊಂದಲಿಕ್ಕೆ 40 നാളോളമായി 40 ದಿವಸವಾಯಿತು. ജയിക്കണമെങ്കിൽ ಜಯ ಹೊಂದಬೇಕಂದ್ರೆ അടച്ചട്ടിയൊക്കെ മാറ്റി വെക്കുക. ಅಲ್ಲಿ ಇವರ ಗುರಾಣಿಗಳನ್ನ ರಾಜವಸ್ತ್ರಗಳನ್ನೆಲ್ಲ ಬದಿಗಿಡಬೇಕು. ಅಭಿಷೇಕ ಉಳ್ಳವರ ಮುಂದೆ ಬರಬೇಕು. ಆತ್ಮಶಕ್ತಿಯಲ್ಲಿ ಮುಂದೆ ಬರಬೇಕು. ആത്മശക്തിക്ക് വേണ്ടി അവിടെ ഇരിക്കുന്നത്. ಆತ್ಮಶಕ್ತಿಗೋಸ್ಕರ ಆಗಿದೆ ಇಲ್ಲಿ ಕೂಳ್ತಿರೋದು. അതല്ല പവർ വ്യാപരിക്കട്ടെ. ಶಕ್ತಿ ವ್ಯಾಪರಿಸಲಿ. എന്താ സംഭവിച്ചെന്നറിയാമോ? ನಂತರ ಏನ್ ಸಂಭವಿಸ್ತು ಗೊತ್ತಾ? അടുത്തത് വായിച്ചാട്ടെ. ಮುಂದುವರೆದು ಇದಲ್ಲದೆ ಇಲ್ಲಿ 10 ಗಿಣ್ಣಿನ ಗಡ್ಡೆಗಳಿರುತ್ತವೆ, ಇವುಗಳನ್ನು ಅವರ
ಸಹಸ್ರಾಧಿಪತಿಗೆ ಕೊಡು. ಬರುವಾಗ ನಿನ್ನ ಅಣ್ಣಂದಿರ ಕ್ಷೇಮ ಸಮಾಚಾರವನ್ನು ವಿಚಾರಿಸಿಕೊಂಡು ಅವರಿಂದ ಒಂದು ಗುರುತನ್ನು ತೆಗೆದುಕೊಂಡು ಬಾ. ಸೌಲನು ಇಸ್ರಾಯೇಲರು ಏಲಾ ತಗ್ಗಿನಲ್ಲಿ ಫಿಲಿಸ್ಟಿಯರೊಡನೆ ಯುದ್ಧ ಮಾಡುತ್ತಿದ್ದಾರಲ್ಲ ಎಂದು ಹೇಳಿದನು. ದಾವೀದನು ಮರುದಿನ ಬೆಳಿಗ್ಗೆ ಎದ್ದು ಕಾಯುವವನಿಗೆ ಕುರಿಗಳನ್ನು ಒಪ್ಪಿಸಿ ತನ್ನ ತಂದೆಯಾದ ಇಷಯನು ಹೇಳಿದವುಗಳನ್ನು ತೆಗೆದುಕೊಂಡು ಸೈನ್ಯವು ಹೊರಟು ಯುದ್ಧಕ್ಕಾಗಿ ಆರ್ಭಟಿಸುವ ಹೊತ್ತಿನಲ್ಲಿ ಪಾಳೆಯದ ಬಂಡಿಗಳು ನಿಂತಿದ್ದ ಸ್ಥಳಕ್ಕೆ ಬಂದನು. ಇಸ್ರಾಯೇಲರು ಫಿಲಿಸ್ಟಿಯರು ಎದುರೆದುರಾಗಿ ವ್ಯೂಹ ಕಟ್ಟುವಷ್ಟರಲ್ಲಿ ದಾವೀದನು ತಾನು ತಂದವುಗಳನ್ನು ಸಾಮಾನು ಕಾಯುವವನ ಬಳಿಯಲ್ಲಿಟ್ಟು ರಣರಂಗಕ್ಕೆ ಓಡಿ ಹೋಗಿ ತನ್ನ ಸಹೋದರರ ಕ್ಷೇಮ ಸಮಾಚಾರವನ್ನು ವಿಚಾರಿಸುತ್ತಾ ಅವರೊಡನೆ ಮಾತಾಡುತ್ತಿರುವಷ್ಟರಲ್ಲಿ ಗತ್ ಊರಿನ ರಣವೀರನಾದ ಗೋಲ್ಯಾತನೆಂಬ ಆ ಫಿಲಿಸ್ಟಿಯನು ತನ್ನ ಸೈನ್ಯದಿಂದ ಹೊರಗೆ ಬಂದು ಮುಂಚಿನಂತೆಯೇ ಕೂಗಿದನು. ದಾವೀದನು ಅವನ ಮಾತುಗಳನ್ನು ಕೇಳಿದನು. ಇಸ್ರಾಯೇಲರು ಅವನನ್ನು ನೋಡಿ ಬಹಳವಾಗಿ ಭಯಪಟ್ಟು ಅಲ್ಲಿಂದ ಓಡಿ ಹೋದರು. ಅವರು ಇಸ್ರಾಯೇಲರಾದ ನಮ್ಮನ್ನು ಗಮನಿಸಿರಿ. പ്രശ്നങ്ങൾ വരുമ്പോൾ ഭയമുള്ളവരുണ്ടെങ്കിൽ, സമസ്യകൾ വരുವಾಗ ഭയ ഉള്ളവരിದ್ದರೆ ഈ പ്രാർത്ഥനയിൽ വിട്ടുകൊടുക്കുക. ഈ പ്രാർത്ഥന നിಮ್ಮನ್ನ ಬಿಟ್ಟುಕೊಡುക. ഇസ്രായേൽ ജനമോ അവരെ ഭയപ്പെട്ടു. ಇಸ್ರಾಯೇಲ್ ಜನಗಳು ಭಯಪಟ್ಟರು. ചില ഭയങ്ങൾ നമ്മളെ പുറകോട്ട് കൊണ്ടുവരികയാണ്. ಕೆಲವು ಭಯ ನಮ್ಮನ್ನ ಹಿಂದೆ ಕೆಳೆಯುತ್ತಾ ಇದೆ. ചിലതൊക്കെ സംഭവിച്ചുകൊണ്ടിരിക്കുമ്പോൾ ಕೆಲವು ಸನ್ನಿವೇಶಗಳು ನಮ್ಮ ಜೀವಿತದಲ್ಲಿ ಬರುವಾಗ ಈ ಪ್ರಾರ್ಥನೆ പൊട്ടണം, ಭಯ ಬರ್ತಾ ಇದೆ. ಆ ಭಯ ಈ ಆಗಲ ವೇಳೆನ ಈ ಪ್ರಾರ್ಥನೆಯಲ್ಲಿ ಒಡೆಯಲ್ಪಡಲಿ. ಆ ಭಯಪಟ್ಟು പുറകോട്ട് മറി എടുത്ത് വായിച്ചാണ്. ಭಯಪಟ್ಟು ಹಿಂಜರಿದ್ರು. ಅಲ್ಲಿಂದ ಓಡಿ ಹೋದ್ರು. 25ನೇ ವಾಕ್ಯದಿಂದ ಹೋಗ್ರಿ. ಇಸ್ರಾಯೇಲರಾದ ನಮ್ಮನ್ನು ಹೀಯಾಳಿಸುವುದಕ್ಕೋಸ್ಕರ ಬಂದಿರುವ ಈ ಮನುಷ್ಯನನ್ನು ಕಂಡಿರ. ಯಾವನು ಇವನನ್ನು ಕೊಲ್ಲುವನು ಅಂತವನಿಗೆ ಅರಸನು ಅಪಾರ ದ್ರವ್ಯದೊಡನೆ ತನ್ನ ಮಗಳನ್ನು ಕೊಟ್ಟು ಮದುವೆ ಮಾಡುವನು. ಇದಲ್ಲದೆ ಅವನ ಕುಟುಂಬಕ್ಕೆ ಸರ್ವ ಮಾನ್ಯವನ್ನು ಕೊಡುವನು ಎಂದು ಮಾತಾಡಿಕೊಳ್ಳುತ್ತಿದ್ದರು. അഭിഷേകമുണ്ടോ ഇല്ലാത്ത നന്മ കയറി വരും. ಅಭಿಷೇಕ ಇದೆಯಾ ಇಲ್ಲದೆ ಇರುವಂತ ಅನುಗ್ರಹ ನಮ್ಮನ್ನು ಹುಡುಕಿಕೊಂಡು ಇಲ್ಲದೆ ಇರುವ ದಾರಿಗಳು ತೆರೆಯಲ್ಪಡುತ್ತವೆ. ಜಯಿക്കുന്നവന് ಇವನನ್ನ ಯಾರು ಜಯಿಸ್ತಾರೋ ಮಗಳ ಕಲ್ಯಾಣ കഴിച്ചു ಅವನಿಗೆ ನನ್ನ ಮಗಳನ್ನ ಮದುವೆ ಮಾಡಿ ಕೊಡ್ತಾರೆ. രാജ്യത്തിന്റെ പകുതി, ಈ ರಾಜ್ಯದ ಅರ್ಧಭಾಗವನ್ನ. ಆಮೆನ್. ഞാനേ പറഞ്ഞത് ആത്മീയർത്ഥത്തിൽ ചിന്തിക്കാം. ನಾನು ಇದನ್ನ ಹೇಳಿದ್ರೆ ಆತ್ಮಿಕ ಅರ್ಥವನ್ನು ಮಾತ್ರ ಯೋಚನೆ ಮಾಡ್ಬೇಕು ನೀವು. ಮದುವೆ ವಿಷಯ ಅಲ್ಲ ನಾನು ಹೇಳಿದೀಗ. പഠനത്തിൽ അവിടെ ജയിച്ചുള്ള കാര്യം പറയുക. ಹಳೆ ಒಡಂಬಡಿಕೆಯಲ್ಲಿ ಅವರು ಜಯ ಹೊಂದಿದ್ರೆ ಏನ್ ಸಿಗುತ್ತೆ ಎಂಬ ವಿಷಯ ಆಗಿದೆ ಹೇಳಿದ್ದು. ಆಮೆನ್. അപ്പോൾ ആളുകൾ വിടുതലും അനുഗ്രഹം കിട്ടുന്നത് അഭിഷേകത്തിലാണ്. ಬಿಡುಗಡೆ ಆಶೀರ್ವಾದ ಲಭಿಸುವಂತದ್ದು ಅಭಿಷೇಕದಿಂದ. ദാവീദ് എന്തേന്നറിയാമോ? ದಾವೀದನ ಏನ್ ಮಾಡ್ದ ಗೊತ್ತಾ? ആരാണ് ഈ അഗ്നി ജന്മിയ ഫെലിസ്ത്യൻ? ഹല്ലേലൂയ. ದಾವೀದನ ಹೇಳ್ತಿದ್ದಾನೆ, ಇವನ ಹല്ಲೇಲೂಯ ಇಂಥ ದೈತ್ಯನಾದ ಈ ಮನುಷ್ಯನೇ ಯಾರು? ಜೀವನಗಳ ದೈವത്തിന്റെ ಸ್ನೇಹ വെല്ലുവിളിക്കാൻ ഇവൻ ആര്? ಜೀವಸ್ವರೂಪನಾದ ದೇವರನ್ನ ಕೂಗುವುದಕ್ಕೆ ಇವನ್ ಯಾರು? ഹല്ലേലൂയ. ಹೀಯಾಳಿಸುವುದಕ್ಕೆ ಇವನ್ ಯಾರು? ഇവിടെ ദൈവം ടീമായിട്ട് നിർത്തിയിട്ടുണ്ട്. ಇಲ್ಲಿ ದೇವರು ಟೀಮ್ ಆಗಿ ನಿಲ್ಲಿಸಿದ್ದಾರೆ. ചിലർക്കൊന്നും മന്ത്രിക്കാൻ പറ്റുന്നില്ല. ಕೆಲವರಿಗೆ ಬಂದು ಕೂರ್ಲಿಕ್ಕೆ ಆಗ್ತಿಲ್ಲ. പ്രശ്നങ്ങളാണ്, ಸಮಸ್ಯೆಗಳು. അവരെ വെല്ലുവിളിക്കുന്നത് എന്താണ്? ಅವರನ್ನ ಹೀಯಾಳಿಸ್ತಾ ಇರೋದು, ಅವರಿಗೆ ಸವಾಲು ಒಡ್ಡುತ್ತಾ ಇರೋದೇನು? ദാവീദ് ചോദിക്കുന്നവരെ വെല്ലുവിളിക്കുന്നത് എന്ത്? ದಾವೀದನು ಕೇಳ್ತಿದ್ದಾನೆ, ಇವರಿಗೆ ಸವಾಲು ಒಡ್ಡುತ್ತಾ ಇರೋದೇನು? ദൈവ മക്കളെ വെല്ലുവിളിക്കുന്നത് എന്ത്? ದೇವರ ಮಕ್ಕಳಿಗೆ ವಿರುದ್ಧವಾಗಿ ಸವಾಲು ಒಡ್ಡುತ್ತಾ ಇರೋದೇನು? ദാവീദ് മുമ്പോട്ട് വന്നു. ದಾವೀದನು ಮುಂದೆ ಬಂದನು. ಅದನ್ನ ಜಯಿച്ചതുപോലെ ಅದನ್ನ ಜಯ ಹೊಂದಿದ ಪ್ರಕಾರ ಕೆಲವು ವಿಷಯಗಳಿಗಾಗಿ ನಾವು ಪ್ರಾರ್ಥಿಸುವಾಗ ಈ ಹಲ್ಲೇಲೂಯ ನಾವು ಅದನ್ನ ಜಯಿಸಲಿಕ್ಕೆ ಹೋಗ್ತಿದ್ದೇವೆ. ದಾವೀದನು ಮುಂದೆ ಬಂದ ಪ್ರಕಾರ ಈ ಪ್ರಾರ್ಥನೆಯಲ್ಲಿ ಮುಂಪಟ್ಟು ಬರട്ടെ. ಈ ಪ್ರಾರ್ಥನೆಯಲ್ಲಿ ಮುಂದೆ ಬರೋಣ. ದಾವೀದನ ಏನ್ ಮಾಡಿದ? ಯುದ್ಧಕ್ಕೆ ಹೋಗುವಾಗ ശൗലിന്റെ പടയും അങ്കിയും, ಸೌಲನ ಆ ರಾಜವಸ್ತ್ರ ಮತ್ತೆ ಅಂಗಿ ശൗലിന്റെ അടുത്ത് പോയി പറഞ്ഞു. ಸೌಲನ ಹತ್ರ ಹೋಗಿ ಹೇಳಿದ. ശൗലിന്റെ അടുത്ത് പറയുന്നത്, ಸೌಲನ ಹತ್ರ ಹೋಗಿ ಏನ್ ಹೇಳಿದ ಗೊತ್ತಾ? ഇവന്റെ കാര്യത്തിൽ പേടിക്കണ്ട. ಈಗ ಈ ಗೋಲಿಯಾತನ ವಿಷಯದಲ್ಲಿ ನೀವು ಭಯಪಡಬೇಡಿ. വേറൊരു ഈസി ആയിട്ടാ പറഞ്ഞു, ഇവന്റെ കാര്യത്തിൽ പേടിക്കണ്ട. ಬಹಳ ಸರಳವಾಗಿ ಹೇಳ್ತಿದೆ. ಇವನ ವಿಷಯದಲ್ಲಿ ನೀವೇನು ಭಯಪಡ್ತೀರಾ? ഈ അഭിഷേകമുള്ളവരുടെ ഒരു പ്രത്യേകത, ಅಭಿಷೇಕ ಉಳ್ಳವರಿಗಿರೋ ವಿಶೇಷತೆ ಆಗಿದೆ. ഇതിന് നിങ്ങൾ ഭാരപ്പെടണം. ಸಮಸ್ಯೆ ನೋಡುವಾಗ ಅವ್ರು ಹೇಳ್ತಾರೆ, ಇದ್ರ ನೀವು ಭಾರಪಡಬೇಡ್ರಿ. എന്ത് ഈസി ആയിട്ടാ പറയുന്നത്? ಎಷ್ಟು ಸುಲಭವಾಗಿ ಹೇಳ್ತಾರಲ್ಲ. അവന്റെ പൊക്കവും അവന്റെ ഹൈറ്റും ಅವನ ಕುಂತവും, ಅವನ ಎತ್ತರ, ಅವನ ಗಾತ್ರ, ಅವನ ಈಟಿ. ശൗല് പറയാണ്, ಸೌಲನ್ ಹೇಳ್ತಿದ್ದಾನೆ, നീ പറയുന്നത് പോലെയല്ല, ನೀನು ಹೇಳೋ ಪ್ರಕಾರ ಅಲ್ಲ. അവൻ ചെറുപ്പം മുതലേ യോദ്ധാവാണ്. ಅವನು ಚಿಕ್ಕ ವಯಸ್ಸಿನಿಂದ ರಣವೀರನು. അവൻ എത്ര അടി ഹൈറ്റ് ഉണ്ട്, ಅವನು ಇಷ್ಟು ಎತ್ತರ ಇದ್ದಾನೆ. അവന്റെ കുന്തത്തിന്റെ കനം, ಅವನ ಈಟಿಯ ತೂಕ. ഹല്ലേലൂയ. ಹಲ್ಲೇಲೂಯ. അവനത് ജയിക്കാൻ പറ്റും. ಅವನ ಹತ್ರ ಜಯಿಸಕ್ ಆಗಲ್ಲ. നീ ഒരു ചെറിയൊരു പയ്യൻ, ನೀನ್ ಬಹಳ ಚಿಕ್ಕ ಹುಡುಗ. നീ ഒരു ചെറിയ പയ്യൻ, ನೀನ್ ಬಹಳ ಚಿಕ್ಕ ಹುಡುಗ. അല്ല നിനക്ക് എന്ത് ചെയ്യാൻ പറ്റും? ನೀನ್ ಏನ್ ಮಾಡಕ್ಕಾಗುತ್ತೆ? അല്ല അത് നമുക്ക് പിന്നെ തീരുമാനിക്കാം. ಅದು ಆಮೇಲೆ ನಾವು ತೀರ್ಮಾನ
ತೀರ್ಮಾನ ಮಾಡೋಣ ಏನ್ ಮಾಡಕ್ಕಾಗುತ್ತೆ ಅಂತ. നിങ്ങൾ ഭയപ്പെടണ്ട. ಆದ್ರೆ ಇವನ ವಿಷಯದಲ್ಲಿ ನೀವು ಭಾರಪಡಬೇಡಿ. എത്ര പേർക്ക് വിശ്വസിക്കാൻ ಹೆಚ್ಚು ಜನರಿಗೆ ನಂಬಲಿಕ್ಕೆ ಸಾಧ್ಯ? ഈ കാര്യത്തിൽ നീ വിഷമിക്കണ്ട. ಈ ವಿಷಯ ಪಕ್ಕದಲ್ಲಿರೋರಿಗೆ ಕೈ ಕೊಟ್ಟರೆ ಈ ವಿಷಯದಲ್ಲಿ ನೀನ್ ಭಯಪಡಬೇಡ. നീ വിഷമിക്കണ്ട. ಈ ವಿಷಯದಲ್ಲಿ ನೀನ್ ಭಯಪಡಬೇಡ. എന്ന് പ്രാർത്ഥിക്കാം. ನಾವು ಇವತ್ತು ಪ್ರಾರ್ಥನೆ ಮಾಡೋಣ. ನಾವು ಇವತ್ತು ಪ್ರಾರ್ಥನೆ ಮಾಡೋಣ. ഹല്ലേലൂയ. ആമേൻ. ഹല്ലേലൂയ. ആമേൻ. ഹല്ലേലൂയ. ആരെങ്കിലും വെല്ലുവിളി നേരിടുന്നുണ്ടെങ്കിൽ ಯಾರಾದ್ರೂ ಸವಾಲುಗಳ ಮಧ್ಯದಲ್ಲಿ ಹೋಗ್ತಾ ಇರೋದು അവന്റെ കഥ നിങ്ങൾ പേടിക്കണ്ട. ಅವನ ವಿಷಯದಲ್ಲಿ ನೀವು ಭಯಪಡಬೇಡಿ. ഹല്ലേലൂയ. ആ രോഗമാകട്ടെ എന്തു പ്രശ്നമാകട്ടെ, ರೋಗವಾಗಿರಲಿ ಯಾವುದೇ ಸಮಸ್ಯೆ ಆಗಿರಲಿ. ഹല്ലേലൂയ. ദാവീദ് എന്തെന്നറിയാമോ? ದಾವೀದನ ಏನ್ ಮಾಡಿದ್ರು? ശൗലിൽ ലാസ്റ്റ് സഹിയിട്ടു. ಸೌಲನು ಕೊನೆಯದಾಗಿ ಕೇಳಿ ಸಾಕಾಯ್ತು. ശൗലിന്റെ പണത്തിന്റെ കൂരി ദാവീദിന്റെ മേലെ വെച്ചു. ಸೌಲನ ರಾಜವಸ್ತ್ರವನ್ನೆಲ್ಲ ಬಿಚ್ಚಿ ದಾವೀದನಿಗೆ എന്നിട്ട് ശൗലിനോ എന്നിട്ട് ദാവീദിന്റെ യുദ്ധത്തിന് പോകാൻ നിൽക്കുമ്പോൾ ದಾವೀದನ ಏನ್ ಮಾಡಿದ? ಯುದ್ಧಕ್ಕಾಗಿ ಹೊರಟು ನಿಂತಿರುವಾಗ ഇതല്ല ഒരു തടസ്സം പോകുന്നില്ല. ಇದೆಲ್ಲ ಒಂದು ತಡೆ ರೀತಿಯಲ್ಲಿ ಮುಂದಕ್ಕೆ ಹೋಗಕ್ ಆಗ್ತಿಲ್ಲ ಅವನಿಗೆ. ഇത് എനിക്ക് സംഭവിച്ചിട്ടുണ്ട്. ಇದು ನನಗೂ ಹಾಗೆ ಆಗಿದೆ. ഹല്ലേലൂയ. ಹಲ್ಲೆಲೂಯ. ഞാനൊരു മെസ്സേജ് കേട്ടപ്പോൾ ഇങ്ങനെ കേട്ടു. ನಾನೊಂದು ಸಂದೇಶ ಕೇಳಿದಾಗ ಈ ರೀತಿ ಕೇಳಿದೆ, അന്യഭാഷ പറഞ്ഞാൽ പിശാച് പോകും. ಅನ್ಯ ಭಾಷೆ ಹಲ್ಲೆಲೂಯ ಹೇಳಿದ್ರೆ ಸೈತಾನ್ ನೋಡ್ತಾನೆ. ഹല്ലേലൂയ. ಹಲ್ಲೆಲೂಯ. ഞാനൊരു പിശാചിലെ അതിന്റെ മുമ്പിൽ പോയിട്ട് അന്യഭാഷ പറയും. ನಾನು ಒಂದು ಸೈತಾನ್ ಕದಲಿದಾಗ ಆ ಸೈತಾನ್ ಮುಂದೆ ಹೋಗಿ ಅನ್ಯ ಭಾಷೆ ಮಾತಾಡಿದೆ. അങ്ങനെ പറയും, ചുടമാന ഹൗഡ ബജാരസെ. ನಾನು ಈ ರೀತಿಯಲ್ಲಿ ಅನ್ಯ ಭಾಷೆಯನ್ನು ಮಾತನಾಡಿದೆ. പിശാചി ಸೈತಾನ್ ಹೇಳ್ತು ನಾನು ಓದಂಗೆ ಅಂತ. എനിക്ക് കാര്യം അന്യഭാഷ പറഞ്ഞിട്ട് പോകത്തില്ല. ಆವಾಗ ನನಗೊಂದು ವಿಷಯ ಗೊತ್ತಾಯ್ತು, ಅನ್ಯ ಭಾಷೆ ಹೇಳಿದ್ರೆ ಇವನು ಹೋಗಲ್ಲ. അല്ല, രണ്ടാമത് ഞാൻ കേട്ടു ബൈബിൾ തലയിൽ വെച്ച. ಎರಡನೇದಾಗಿ ನಾನು ಇನ್ನೊಂದು ವಿಷಯ ಕೇಳಿದೆ, ಬೈಬಲ್ ಅನ್ನ ತಲೆ ಮೇಲೆ ಇಟ್ಟು ಓಡುತ್ತೆ. ബൈബിൾ തലയിൽ വെച്ച് എന്നിട്ടും പറഞ്ഞു, ನಾನು ಬೈಬಲ್ ಅನ್ನ ತಲೆ ಮೇಲೆ ಇಟ್ಟೆ ಅವಾಗ್ಲೂ ಹೇಳ್ತು. പിശാചിനോട് പറയാം, ಸೈತಾನನ ಹತ್ರ ಹೇಳ್ತು ನಾನು ಓದಂಗೆ ಅಂತ. ഹല്ലേലൂയ. ಹಲ್ಲೆಲೂಯ. എനിക്ക് വിഷമായി പോയി. ನನಗೆ ದುಃಖ ಆಯ್ತು. അവസാനം ഞാൻ ദേശത്തിൽ തിരികെ ಕೊನೆಯದಾಗಿ ದೇವರ ಸಮ್ಮುಖದಲ್ಲಿ ತಿರುಗಿ ನಾನು ಕೇಳಿದೆ, കർത്താവ് ഞാൻ എന്ത് ചെയ്യണം? ಕರ್ತನೆ ನಾನು ಏನ್ ಮಾಡ್ಬೇಕು? കർത്താവ് എനിക്കൊരു വെളിപ്പാട് തന്നു. ಕರ್ತನೆ ನನಗೊಂದು ಪ್ರಕಟಣೆ ಕೊಡು. അതനുസരിച്ച് ഞാൻ ശാസിച്ചു. ಅದಕ್ಕೆ ತಕ್ಕಂತೆ ನನಗೆ ಅದರಿಸಿದೆ. പട്ടക്കോന്ന് ഇല്ലാതാകെ ತಕ್ಷಣ ಕೆಳಗಡೆ ಬೀಳ್ತು. ഹല്ലേലൂയ. പറഞ്ഞ കാരണം, ನಾನು ಹೇಳಿದ ಕಾರಣ, ദാവീദിന്റെ വെളിച്ചം പടച്ചിട്ടിട്ടു. ದಾವೀದನ ಮೇಲೆ ಗುರಾಣಿಯನ್ನ ರಾಜವಸ್ತ್ರವನ್ನು ಹಾಕಿದ್ರು. പക്ഷേ ദാവീദിന് ഒന്നും ചെയ്യാൻ പറ്റില്ല. ಆದ್ರೆ ದಾವೀದನಿಗೆ ಅದು ಹಾಕೊಂಡು ಏನು ಮಾಡಕ್ಕಾಗ್ತಿಲ್ಲ. പഠിച്ചതുകൊണ്ടൊന്നും പിശാചിനെ പുറത്താക്കാൻ പറ്റത്തില്ല. ವಿದ್ಯಾಭ್ಯಾಸ ಕಲಿತದ್ರಿಂದ ಸೈತಾನನ ಹೊರಗಡೆ ಹಾಕಕ್ಕಾಗಲ್ಲ. ഹല്ലേലൂയ. നിന്റെ മേലെ അഭിഷേകം വേണം. ನಿನ್ನ ಮೇಲೆ ಅಭಿಷೇಕ ಇರಬೇಕು. നിന്റെ മേലെ കൃപ, ദൈവ കൃപ വേണം. ನಿನ್ನ ಮೇಲೆ ದೇವರ ಕೃಪೆ ಇರಬೇಕು. ദാവീദിന്റെ ഇതാകുമോ? ದಾವೀದನ ಏನ್ ಮಾಡಿದ ಗೊತ್ತಾ? ആദ്യം ആ പടച്ചട്ടെ ഊരി വെച്ചു. ಆದ್ರೆ ಮೊದಲು ಆ ರಾಜವಸ್ತ್ರವನ್ನು ಬಿಚ್ಚಿಟ್ಟ. ഹല്ലേലൂയ. ಹಲ್ಲೆಲೂಯ. പടച്ചട്ടെ ഊരി വെച്ചിട്ട് ಆ ಗುರಾಣಿಯನ್ನ ಎಲ್ಲ ಬಿಚ್ಚಿಟ್ಟು നദിയിലേക്ക് ഇറങ്ങി. ಅವನು ಹಳ್ಳಕ್ಕೆ ಇಳಿದ. പരിശുദ്ധാത്മാവിലേക്ക് അവൻ ഇറങ്ങി. ಪವಿತ್ರಾತ್ಮನೆಂಬ ನದಿಗೆ ಹಳ್ಳಕ್ಕೆ ಅವನು ಇಳಿದ. അവൻ പരിശുദ്ധാത്മാവിലേക്ക് ഇറങ്ങി. ಪವಿತ್ರಾತ್ಮನಿಂದ ಅವನು ತುಂಬಿದ. പൗലോസ് പറഞ്ഞതുപോലെ ಪೌಲನು ಹೇಳಿದ ಪ್ರಕಾರ പൗലോസ് ആത്മപൂർണ്ണനായി. ಪೌಲನು ಪವಿತ್ರಾತ್ಮ ಪೂರ್ಣನಾದನು. ഹല്ലേലൂയ. അവൻ നദിയിലേക്ക് ഇറങ്ങി. ಅವನ ನದಿಗೆ ಇಳಿದ. 5 ವಿಧ ಕಲ್ಲುಗಳನ್ನು 5 ವಿಧವಾದ ಕಲ್ಲುಗಳನ್ನ ಅಲ್ಲಿಂದ ಆಯ್ತು. പരിശുദ്ധനെ ഇറങ്ങിയാൽ മതി, കൃപാവരങ്ങൾ നിങ്ങളിലേക്ക് വരും. ಹಾಗಾದ್ರೆ ಪವಿತ್ರಾತ್ಮನೆಂಬ ನದಿಗಿಳಿದ್ರೆ ಸಾಕು, ಕೃಪಾವರಗಳು ನಿಮ್ಮ ಕೈಯಲ್ಲಿ. തിരിച്ചു കയറുന്നത് കൃപാവരം കൊണ്ടായിരിക്കും. ನೀವು ಹಿಂದಿರುಗಿ ಬರೋದು ಕೃಪಾವರದೊಂದಿಗೆ ಆಗಿರುತ್ತೆ. നദിയിലേക്ക് ഇറങ്ങുമ്പോൾ ನದಿಗೆ ಇಳಿದವರು 5 ವಿಧ ಕಲ್ಲುകൊണ്ട് 5 ವಿಧವಾದ ಕಲ್ಲಿನಿಂದ ಅವನು ಎದ್ದು ಬರ್ತಿದ್ದಾನೆ. പരിശുദ്ധನ നരകിലേക്ക് വരുന്നത് ಪವಿತ್ರಾತ್ಮನ ತುಂಬಿಸುವಿಕೆ ಈ ರೀತಿಯಲ್ಲಿ ಬರುವಂತವರು കൃപാവരം കൊണ്ട് ಕೃಪಾವರದೊಂದಿಗೆನೇ ಹಿಂದಿರುಗಿ ಬರ್ತಾರೆ. നീ ആലല്ല ജോലിക്ക് പോകുന്നതിനാ പ്രാർത്ഥനയ്ക്ക് പറ്റി ചോദിച്ചാൽ ಅಲ್ಲಿ ಕೆಲ್ಸಕ್ಕೆ ಹೋಗ್ಬೇಕಾಗಿರೋ ನೀನ್ ಯಾಕೆ ಪ್ರಾರ್ಥನೆ ಹೋಗ್ತೀಯ ಅಂದ್ರೆ, വീട്ടുകാരി നോക്കാതെ എന്തിനാ ഈ പ്രാർത്ഥന നോക്കാൻ നടക്കുന്നത്? ನಿನ್ ಮನೆ ಕೆಲಸಗಳನ್ನ ನೋಡಿದ್ರೆ ಯಾಕೆ ಈ ತರ ಪ್ರಾರ್ಥನೆ ಅಂತ ಹೋಗ್ತೀಯ? എപ്പോഴും ഒരു പ്രാർത്ഥന. ನೀನು ಯಾವಾಗಲೂ ಒಂದು ಪ್ರಾರ್ಥನೆ. പക്ഷെ ഒരു കാര്യം ഉറപ്പായിട്ട് ಆದ್ರೆ ಒಂದು ವಿಷಯ ನಿಶ್ಚಯ, ഈ പ്രാർത്ഥനയിലേക്ക് കയറി വരുന്ന ചില കൃപാവരത്തിന്റെ കല്ലുകളായി. ಈ ಪ್ರಾರ್ಥನೆಯೊಂದಿಗೆ ನೀನು ಹೊರಟು ಬರುವಾಗ ಕೃಪಾವರದ ಕೆಲವು ಕಲ್ಲುಗಳನ್ನು ಹಿಡ್ಕೊಂಡಾಗಿರ್ತದೆ ನೀನು ಹಿಂದಿರುಗಿ ಬರುವಂತದ್ದು. കമ്പിപ്പുരയിൽ എപ്പോഴും പ്രാർത്ഥന. ಕಮ್ಮಿಪುರದಲ್ಲಿ ಯಾವಾಗ್ಲೂ ಪ್ರಾರ್ಥನೆ. എപ്പോഴും അവിടെ പ്രാർത്ഥനയ്ക്ക് പോകണം. ಯಾವಾಗ್ಲೂ ಒಂದು ಪ್ರಾರ್ಥನೆಗೆ എല്ലാ ಹೋಗ್ಬೇಕು. മാസവും പ്രാർത്ഥനയ്ക്ക് പോകണം. ಎಲ್ಲಾ ತಿಂಗಳು ಪ್ರಾರ್ಥನೆಗೆ ಹೋಗ್ಬೇಕು. പ്രാർത്ഥനയ്ക്ക് പോകുന്നവരെ ചില കൃപാവരമായിട്ട് എടുക്കാം. ಪ್ರಾರ್ಥನೆಗೆ ಹೋಗುವಂತವರು ಕೆಲವು ಕೃಪಾವರಗಳನ್ನ ಕೈಯಲ್ಲಿ ಹಿಡಿದುಕೊಂಡು ಹಿಂದಿರುಗುತ್ತಾರೆ. ഹല്ലേലൂയ. ಆಮೆನ್. ദാവീദ് കൃപാവരത്തോടെ കയറി വരും. ದಾವೀದನು ಕೃಪಾವರದೊಂದಿಗೆ ಏರಿ ಬರ್ತಿದ್ದ. ഹല്ലേലൂയ. ಆಮೆನ್. ആ 4 കല്ല് പൊക്കണത്തിലിട്ടു. 4 ಕಲ್ಲುಗಳನ್ನ ಪಾಕೆಟ್ ಅಲ್ಲಿ ಇಟ್ಕೊಂಡು ಜೇಬಲ್ಲಿ. ശത്രുവിനെ ചെയ്യാൻ വേണ്ടി എടുത്തു. ಒಂದು ವೈರಿಯನ್ನು ಹೊಡೆಯುವುದಕ್ಕಾಗಿ ಒಂದು ಕಲ್ಲನ್ನು ತೆಗೆದುಕೊಂಡು 4 വീട്ടിൽ കിടക്കുക. ಇನ್ನು 4 ಉಳಿದಿದೆ. ഹല്ലേലൂയ. ഒറ്റ ഗോലിയാത്തേ ഉള്ളൂ. ಒಬ್ಬನೇ ಒಬ್ಬ ಗೊಲಿಯತ ಇರೋ. ഹല്ലേലൂയ. ഒരെണ്ണെടുത്ത് കവണയായിട്ട് ശൗലിന്റെ അടുക്കലേക്ക്. ಅಲ್ಲಿ ಒಂದನ್ನ ಇಟ್ಕೊಂಡು ಈ ಕಲ್ಲನ್ನ ಇಟ್ಕೊಂಡು ಸೌಲನ ಬಳಿ ಬಂದ. ഹല്ലേലൂയ. ഗോലിയാത്ത് ചോദിക്കുക. ಅವ ಗೋಲಿಯತ್ ಕೇಳ್ತಿದ್ದಾನೆ. ഗോലിയാത്ത് അടുക്കൽ വരുമ്പോൾ ഗോലിയാത്ത് ചോദിക്കുക. ಗೋಲಿಯತನ ಹತ್ರ ಈ ಕಲ್ಲುಗಳನ್ನು ಇಟ್ಕೊಂಡು ಬರುವಾಗ ಗೋಲಿಯತ ಕೇಳ್ತಿದ್ದಾನೆ, ഈ കവണയും കല്ലുമായിട്ട് വരാൻ മടിയും കോലുമായിട്ട് വരാൻ ഞാനെന്താ നായയാണ്? ನೀನು ಈ ಕೋಲು ಕಲ್ಲು ಹಿಡ್ಕೊಂಡು ಬರ್ಲಿಕ್ಕೆ ನಾನೇ ನಾಯಿಯೋ? അവൻ തന്നെ സമ്മതിച്ചു. ಅವನೇ ಒಪ್ಕೊಳ್ತಿದ್ದಾನೆ ತಾನು ಯಾರೆಂಬುದಾಗಿ. ശൗല് പറയുന്നത് എന്താ? ಸೌಲನ್ ಹೇಳಿದೇನು? അവൻ ചെറുപ്പം മുതലേ യോദ്ധാവാ. ಸೌಲನ್ ಹೇಳಿದೇನು? ಅವನು ಚಿಕ್ಕ ವಯಸ್ಸಿನಿಂದಲೇ ಯುದ್ಧ ಅಭ್ಯಾಸ ಉಳ್ಳವನು. പടയാളികളെല്ലാം പറഞ്ഞ അവൻ യോദ്ധാവാ. ಸೈನಿಕರೆಲ್ಲ ಹೇಳ್ತಿದ್ದಾರೆ ಅವನು ದೊಡ್ಡ ರಣವೀರನು, അവൻ മല്ലനാണെന്ന്. ಅವನು ದೊಡ್ಡ ವೀರನು. അവൻ പറയാ ഞാൻ നായ. ಆದ್ರೆ ಅವನೇ ಹೇಳ್ತಿದ್ದಾನೆ ನಾನೇ ನಾಯಿ. എന്താ അങ്ങനെ പറയാൻ കാരണം? ಆ ರೀತಿ ಹೇಳಕ್ ಕಾರಣ ಏನು? മറ്റുള്ളവരുടെ മുമ്പിലല്ല അവൻ യോദ്ധാവെന്ന് പറയുമ്പോൾ ಬೇರೆಯವರ ಎಲ್ಲರ ಮುಂದೆ ಅವನೊಬ್ಬ ವೀರನು ಯೋಧನು ಎಂಬುದಾಗಿ ಹೇಳುವಾಗ അഭിഷേകമുള്ള അവന്റെ അടുക്കൽ അവൻ പറയാ ഞാൻ നായൻ. അഭിഷേകമുള്ള പറയാ അവൻ തന്നെ സമ്മതിക്കുക നായൻ. ಅಭಿಷೇಕ ಉಳ್ಳವನು ಹತ್ರ ಬರುವಾಗ ಅವನು ಹೇಳ್ತಿದ್ದ, ಅವನೇ ಒಪ್ಕೊಳ್ತಿದ್ದ ನಾನ್ ನಾಯಿನ ಅಂತ. ഹല്ലേലൂയ. ನಾಯಿ ಅಂತ. ഹല്ലേലൂയ. ಆಮೆನ್.
ഹല്ലേലൂയ. അവന്റെ പൊക്കം ഇവിടെ പോയി, അവന്റെ കുത്ത ഇവിടെ പോയി. അവന് എത്ര ಎಲ್ಲೋಯ್ತು, ಅವನ ಈಟಿ ಎಲ್ಲೋಯ್ತು. നീ ഇപ്പൊ നീ ഒരു സത്യം പറഞ്ഞു. ഹല്ലേലൂയ. ಗೋಲಿಯಾತನೇ ಇವಾಗ ನೀನು ಒಂದು ಸತ್ಯ ಹೇಳಿದ್ಯಾ? നീ അത് തന്നെ, നീ അത്രേ ഉള്ളൂ. ಕರೆಕ್ಟ್, ನೀನು ಅಷ್ಟೇ ಇರೋದು. പക്ഷെ വേറെ കാര്യമുണ്ട്. ಆದ್ರೆ ಇನ್ನೊಂದು ವಿಷಯ ಇದೆ. ദൈവത്തിന്റെ സേനയെ നിന്ദിച്ചുകൊണ്ട് ഞാൻ നിന്നെ വെറുതെ വിടും. ನನ್ನ ದೇವರ ಸೈನ್ಯವನ್ನ ನಿಂದಿಸಿದ್ರಿಂದ ನಾನು ನಿನ್ನನ್ನು ಸುಮ್ಮನೆ ಬಿಡಲ್ಲ. നിന്റെ അവസാനമില്ല. നിന്റെ ശരീരത്തെ ഞാൻ ഭക്ഷിക്കിട്ട് കൊടുക്കാം. ನಿನ್ನ ಶರೀರವನ್ನ ಆ ಪಕ್ಷಿಗಳಿಗೆ ಆಹಾರವಾಗಿ ಮಾಡುತ್ತೇನೆ. ഗോലിയത്ത് ഓടി വന്നു ദാവീദിന്റെ അടുക്കൽ. ಗೋಲಿಯಾತನು ಓಡಿ ದಾವೀದನ ಬಳಿಗೆ ಬಂದ. അതൊക്കെ ഓടി വരും. ಕೆಲವೆಲ್ಲ ಈ ರೀತಿ ರೋಡ್ ಬರುತ್ತೆ, അത് അവസാന ഓട്ടമായിരിക്കും. ಆದ್ರೆ ಅದು ಅವನ ಕೊನೆ ಓಟ ಆಗಿರುತ್ತೆ. ಆಮೆನ್. ഹല്ലേലൂയ. ಆಮೆನ್. ദാവീദ് കല്ലെടുത്ത് ದಾವೀದನ ಕಲ್ಲನ್ನು ತೆಗೆದು കല്ല് കണയൊക്കെ വെച്ചിട്ട് ಆ ಕವಣೆಯಲ್ಲಿ ಇಟ್ಕೊಂಡು ಒಂದೇ ಒಂದು ಏಟು ഓടി വന്ന ഗോലിയാത്തിന്റെ നെറ്റിയിൽ കല്ല് പെട്ടു. ಓಡಿ ಬರಿತಾ ಇದ್ದಂತ ಗೋಲಿಯಾತನ ಹಣೆಗೆ ಆ ಕಲ್ಲು ಬಿತ್ತು. ഇത് അവൻ താഴെ. ಈಗ ಅವನು ಕೆಳಗೆ ಬಿದ್ದನು. ഹല്ലേലൂയ. ಆಮೆನ್. ദാവീദ് ഓടിപ്പോ അവന്റെ വാളിട്ട് അവന്റെ തലയെ കൊണ്ടിട്ടു. ದಾವೀದನು ಓಡಿ ಹೋಗಿ ಕತ್ತಿಯಿಂದ ಅವನ ತಲೆಯನ್ನ ಕಡಿದನು. പിശാചിന്റെ തലയെ യേശു തകർത്തു. ಸೈತಾನನ ತಲೆಯನ್ನ ಯೇಸು ಜಜ್ಜಿದನು. ഹല്ലേലൂയ. ശൗലിന്റെ മുമ്പിൽ പറഞ്ഞു, ಸೌಲನ ಮುಂದೆ ಹೇಳಿದನು, ഞാൻ പറഞ്ഞ വാക്ക് നിറവേറ്റി. ನಾನು ಹೇಳಿದ ಮಾತನ್ನ ನೆರವೇರಿಸಿದೆ. എന്റെ കാര്യത്തിൽ നിങ്ങൾ ആരും അധൈര്യം ಇವನ ವಿಷಯದಲ್ಲಿ ನೀವು ಯಾರು ಭಯಪಡಬೇಕಾಗಿಲ್ಲ. പ്രാർത്ഥിക്കുന്ന ഒരു നേതൃത്വം. ಪ್ರಾರ್ಥನೆ ಮಾಡುವವರು ಈ ರೀತಿಯಲ್ಲಿ ಕೆಲವನ್ನ ಜಯಿಸ್ತಾರೆ. ബൈബിളിൽ പറയുന്നു, ಬೈಬಲ್ ಹೇಳುತ್ತೆ, ഏലിയാവ് നമുക്ക് സമസ്വഭാവം. ಎಲೀಯನು ನಮಗೆ ಸಮ ಸ್ವಭಾವವುಳ್ಳ ಮನುಷ್ಯನು. ദാവീദ് നമുക്ക് സമസ്വഭാവം. ದಾವೀದನು ಹಾಗೆ ನಮ್ಮ ಹಾಗೆ ಸಾಮಾನ್ಯ ಮನುಷ್ಯನು. ഹല്ലേലൂയ. ಆಮೆನ್. പ്രാർത്ഥിക്കുന്ന വിശ്വസിക്കുന്നവരുടെ മേൽ ദൈവശക്തി വ്യാപരിക്കട്ടെ. ನಂಬುವವರ ಮೇಲೆ ಯಾಗಗಳ ದೈವ ಶಕ್ತಿ ವ್ಯಾಪರಿಸಲಿ. 40 നാളോളം 40 ದಿವಸಗಳ ತನಕ ജനത്തെ വെല്ലുവിളിച്ച ശക്തി, ಜನಗಳನ್ನ ಹೀಯಾಡಿಸಿದ ಶಕ್ತಿ ദാവീദിന്റെ അഭിഷേകത്തിന്റെ മുമ്പിൽ ದಾವೀದನ ಅಭಿಷೇಕದ ಮುಂದೆ ഇതാ തീർന്നു പോയതുപോലെ ಈಗೋ ಮುಗಿದು ಹೋದ ಹಾಗೆ നമ്മുടെ മേലൊക്കെ നിൽക്കുന്ന ചിലതൊക്കെ ഇവിടെ തീർന്നു പോകണം. ನಮ್ಮ ಮೇಲೆ ವ್ಯಾಪರಿಸ್ತಾ ಇರುವ ಇದೇ ರೀತಿಯಾದ ಸವಾಲುಗಳು ಇಲ್ಲಿ ನಿಂತು ಹೋಗಬೇಕು. ഹല്ലേലൂയ. പ്രാർത്ഥിക്കേണ്ട വിഷയത്തിന് പ്രാർത്ഥിക്കണം. ಪ್ರಾರ್ಥನೆ ಮಾಡ್ಬೇಕಾದ ವಿಷಯಕ್ಕೆ ನಾವು ಪ್ರಾರ್ಥನೆ ಮಾಡ್ಬೇಕು. അതെന്താന്ന് പറയാം. നമുക്കൊരു കാര്യം, നമ്മുടെ പ്രാർത്ഥനയൊക്കെ നിർത്താം. ನಾವು ಕೆಲಸ ಮಾಡೋಣ, ನಮ್ಮ ಪ್ರಾರ್ಥನೆಗಳನ್ನ ನಿಲ್ಸೋಣ. പരിശുദ്ധമ പറയുന്ന പ്രാർത്ഥന പറയാം. ಪವಿತ್ರಾತ್ಮನ ಹೇಳುವ ಪ್ರಾರ್ಥನೆಗಳನ್ನ ಮಾಡೋಣ. താല്പര്യമുള്ള കാര്യം കൊണ്ട് ദൈവത്തെ ಅದಕ್ಕೆ സ്തുതിക്കട്ടെ. ಆಸೆ ಇರುವವರು ಮಾತ್ರ ಕರಗಳನ್ನು ಎತ್ತಿ ದೇವರಿಗೆ ಸ್ತೋತ್ರ ಮಾಡಬಹುದು.